ಆರ್ಡರ್ ನಾನು ಮೊದಲು ಆರ್ಡರ್ ನಾನು ನೋಡಿಲ್ಲ ನೀವು ಗೊತ್ತಿದೆ ಆರ್ಡರ್ ನೋಡಿ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಮುಖ್ಯಮಂತ್ರಿಗಳು ಇಲ್ಲ ಸರ್ ಮಾತಾಡಿದ್ದಾರೆ ಸರ್ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಈ ರೀತಿ ಏನಾಗಿದೆ ಅದ್ರ ಬಗ್ಗೆ ಏನು ದಾಖಲಾತಿಗಳು ಏನು ಬರ್ತಾರೋ ಕೊಡ್ಲಿಕ್ಕೆ ಫೋಟೋಗೆ ಎಲ್ಲದಕ್ಕೂ ಸಿದ್ಧ ಇದ್ದೀನಿ. ಅವ್ರಿಗೆ ಹೇಳಿದಾರಲ್ಲ. ಅಲ್ಲ ಸರ್, ಈ ರೀತಿ ಬಿಜೆಪಿ ಅವರು ಆರೋಪ ಮಾಡ್ತಾರೆ, ರಾಜೀನಾಮೆ ಕೊಡಲೇಬೇಕು, ಕೊಟ್ಟೆ ಎದುರಿಸಬೇಕು. ಯಾರು ಈಗ ಬಿಜೆಪಿ ವಿಜೇಂದ್ರ ಕೂಡ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ರಾಜೀನಾಮೆ ಕೊಡಿಸ್ರಿ ಅಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟೆ ತನಿಖೆ ಮಾಡಬೇಕು ಅಂತ ಯಾಕೆ ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ. ಸರಿ, ಪ್ರಾಥಮಿಕ ತನಿಖೆ 3 ತಿಂಗಳೊಳಗೆ ತನಿಖಾ ವರದಿ ಸಲ್ಲಿಸಬೇಕಂತ ಕೋರ್ಟಿಗೆ ಅದು ಮುಖ್ಯಮಂತ್ರಿಗಳು ರಿಪ್ಲೈ ಮಾಡ್ತಾರೆ. ನಾನು ಇನ್ನೂ ಕೂಡ ಅದನ್ನು ನೋಡಿಲ್ಲ, ನೋಡ್ಲಾರ್ದೆ ನಾನೇನೋ ತಪ್ಪಾಗಿ ಹೇಳುವಂಥದ್ದು. ಬಿಜೆಪಿ ಯಾಕೆ ಈ ರೀತಿ ಒತ್ತಡ ಆಗ್ತದೆ? ಯಾಕಂದ್ರೆ ಈಗ ಆಲ್ರೆಡಿ ಈ ರೀತಿ ನನಗೆ ಜಡ್ಜ್ಮೆಂಟ್ ನೋಡಿ ಇಲ್ಲ. ಅಲ್ಲ ಸರ್, ಈ ರೀತಿ ತನಿಖೆಗಳನ್ನ ಎದುರಿಸಿಕೊಂಡು ಅಧಿಕಾರದಲ್ಲಿ ಇದೆ, ತನಿಖೆನ ಎದುರಿಸ್ತಾ ಇದ್ದಾರೆ. ಬಟ್ ಸಿಎಂ ಅವ್ರಿಗೆ ಮಾತ್ರ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಡ ಆಗ್ತಾ ಇದ್ದಾರೆ. ಯಾರು ರಾಜೀನಾಮೆ ಕೊಡ್ತಾರೆ? ಆರ್ಡರ್ ನಾನು ಮೊದಲು ಆರ್ಡರ್ ನಾನು ನೋಡಿಲ್ಲ ನೀವು ಗೊತ್ತಿದೆ ಆರ್ಡರ್ ನೋಡಿ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಮುಖ್ಯಮಂತ್ರಿಗಳು ಇಲ್ಲ ಸರ್ ಮಾತಾಡಿದ್ದಾರೆ ಸರ್ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಈ ರೀತಿ ಏನಾಗಿದೆ ಅದ್ರ ಬಗ್ಗೆ ಏನು ದಾಖಲಾತಿಗಳು ಏನು ಬರ್ತಾರೋ ಕೊಡ್ಲಿಕ್ಕೆ ಫೋಟೋಗೆ ಎಲ್ಲದಕ್ಕೂ ಸಿದ್ಧ ಇದ್ದೀನಿ. ಅವ್ರಿಗೆ ಹೇಳಿದಾರಲ್ಲ. ಅಲ್ಲ ಸರ್, ಈ ರೀತಿ ಬಿಜೆಪಿ ಅವರು ಆರೋಪ ಮಾಡ್ತಾರೆ, ರಾಜೀನಾಮೆ ಕೊಡಲೇಬೇಕು, ಕೊಟ್ಟೆ ಎದುರಿಸಬೇಕು. ಯಾರು ಈಗ ಬಿಜೆಪಿ ವಿಜೇಂದ್ರ ಕೂಡ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ರಾಜೀನಾಮೆ ಕೊಡಿಸ್ರಿ ಅಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟೆ ತನಿಖೆ ಮಾಡಬೇಕು ಅಂತ ಯಾಕೆ ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ. ಸರಿ, ಪ್ರಾಥಮಿಕ ತನಿಖೆ 3 ತಿಂಗಳೊಳಗೆ ತನಿಖಾ ವರದಿ ಸಲ್ಲಿಸಬೇಕಂತ ಕೋರ್ಟಿಗೆ ಅದು ಮುಖ್ಯಮಂತ್ರಿಗಳು ರಿಪ್ಲೈ ಮಾಡ್ತಾರೆ. ನಾನು ಇನ್ನೂ ಕೂಡ ಅದನ್ನು ನೋಡಿಲ್ಲ, ನೋಡ್ಲಾರ್ದೆ ನಾನೇನೋ ತಪ್ಪಾಗಿ ಹೇಳುವಂಥದ್ದು. ಬಿಜೆಪಿ ಯಾಕೆ ಈ ರೀತಿ ಒತ್ತಡ ಆಗ್ತದೆ? ಯಾಕಂದ್ರೆ ಈಗ ಆಲ್ರೆಡಿ ಈ ರೀತಿ ನನಗೆ ಜಡ್ಜ್ಮೆಂಟ್ ನೋಡಿ ಇಲ್ಲ. ಅಲ್ಲ ಸರ್, ಈ ರೀತಿ ತನಿಖೆಗಳನ್ನ ಎದುರಿಸಿಕೊಂಡು ಅಧಿಕಾರದಲ್ಲಿ ಇದೆ, ತನಿಖೆನ ಎದುರಿಸ್ತಾ ಇದ್ದಾರೆ. ಬಟ್ ಸಿಎಂ ಅವ್ರಿಗೆ ಮಾತ್ರ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಡ ಆಗ್ತಾ ಇದ್ದಾರೆ. ಯಾರು ರಾಜೀನಾಮೆ ಕೊಡ್ತಾರೆ?